ಹಲೋ ಸ್ನೇಹಿತರೆ, ಎಲ್ಲರಿಗೂ ಕೂಡ ನಮಸ್ಕಾರ. ನಿಮ್ಮ ಜಾಬ್ ಇನ್ಫೋ ಚಾನಲ್ಗೆ ಸ್ವಾಗತ. ಇವತ್ತಿನ ಮಾಹಿತಿ ಏನಪ್ಪ ಅಂತಂದರೆ, 4 ರಾಜ್ಯದ ಸಾರಿಗೆ ನಿಗಮಗಳ ನೌಕರರಿಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿ. ಈ ಒಂದು ಮಾಹಿತಿಯನ್ನು ನೋಡೋ ಮುಂಚೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಯಾವುದೇ ಒಂದು ಜಾಬ್ ಅಪ್ಡೇಟ್ಸ್ ಆಗಿರ್ಬೋದು, ಹಾಗೆ ಇಲಾಖೆಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿ ಆಗಿರ್ಬೋದು, ನಿಮಗೆ ಮೊದಲಿಗೆ ತಲುಪ್ತಾವ ಅಂತ ಹೇಳ್ತಾ, ಇವತ್ತಿನ ಈ ಒಂದು ಮಾಹಿತಿಯನ್ನು ಸಂಪೂರ್ಣವಾಗಿ ಪ್ರತಿಯೊಬ್ಬರು ಕೂಡ ವೀಕ್ಷಣೆ ಮಾಡಿ ಅಂತ ಹೇಳ್ತಾ, ಏನಪ್ಪ ಈ ಒಂದು ಮಾಹಿತಿ ಅಂತಂದರೆ ಸ್ನೇಹಿತರೆ, ರಾಜ್ಯದ 4 ಸಾರಿಗೆ ನಿಗಮಗಳ ವೇತನ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ 2 ವರ್ಷಗಳ ಒಂದು ಕಾಲಮಿತಿಯನ್ನು ತಳ್ಳುತ್ತಾ ಬಂದಿದ್ದು, ಈಗ ಮತ್ತೆ ಸರ್ಕಾರ 38 ತಿಂಗಳ ಹಿಂಬಾಕಿಯಲ್ಲಿ ಸುಮಾರು 12 ತಿಂಗಳ ಹಿಂಬಾಕಿ ಕೂಡ ಕತ್ತರಿ ಹಾಕಿ, ಮತ್ತೆ 1/1/2024ರಿಂದ ಆಗಬೇಕಿದ್ದ ವೇತನ ಹೆಚ್ಚಳಕ್ಕೂ ಕೂಡ ಕತ್ತರಿ ಹಾಕಿ ಇವತ್ತು ಎಲ್ಲರನ್ನೂ ಕೂಡ ಇವತ್ತು ಇಕ್ಕಟ್ಟಿಗೆ ತಂದು ಹಾಕಿ ಮತ್ತೆ ಅದೇ ಹಗ್ಗ ಜಗ್ಗಾಟವನ್ನು ಮುಂದುವರಿಸ್ತಾ ಇದೆ. ಏನಪ್ಪ ಅಂತಂದರೆ, ಸಾರಿಗೆ ಸಂಘಟನೆಗಳನ್ನ ಪ್ರತ್ಯೇಕವಾಗಿ ಕರೆದು ಈಗ ಮತ್ತೆ 6/4/2026ರಂದು ಒಂದು ಸಭೆಯನ್ನು ಕೂಡ ನಿಗದಿ ಮಾಡಿದ್ದಾರೆ MD ಅವರ ಅಧ್ಯಕ್ಷತೆಯಲ್ಲಿ. ಆದರೆ ಇಲ್ಲಿ ಒಂಥರ ಏನಪ್ಪ ಅಂತಂದರೆ ಮಲತಾಯಿ ಧೋರಣೆ ಕಾಣ್ತಾ ಇದೆ, ಮತ್ತು ಇದಕ್ಕೆ ಪುಷ್ಟಿ ನೀಡ್ತಕ್ಕಂಥದ್ದು ಸಂಘಟನೆಗಳು. ಸ್ನೇಹಿತರೆ, ನಿನ್ನೆ ಒಂದು ಕೂಡ ಆದೇಶ ಕೂಡ ಬಂದಿದೆ. ಏನಪ್ಪ ಅಂತಂದರೆ, ಖಾದಿ ಮತ್ತು ಗ್ರಾಮೋದ್ಯೋಗ ನಿಗಮಕ್ಕೆ 7ನೇ ವೇತನವನ್ನು ನೀಡುವ ಕುರಿತು. ನೋಡಿ, KPTCL ನೌಕರಿಗೆ ರೀಸೆಂಟಾಗಿ 1 ತಿಂಗಳ ಒಳಗಾಗಿ ಬಂದಿತ್ತು. ಈಗ ಸುಮಾರು 2-3 ದಿನಗಳಲ್ಲಿ ಕೂಡ ಈ ಒಂದು ಆದೇಶ. ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ, ಇಲ್ಲಿ ಅಧಿಕಾರಿ ಮತ್ತು ನೌಕರ ಸಂಖ್ಯೆ ಬೆರಳೆಣಿಕೆಯಷ್ಟು ಮಾತ್ರ. ಆದರೆ ಇಲ್ಲಿ ಲಕ್ಷಾಂತರ ನೌಕರರಿದ್ದರೂ ಕೂಡ, ಅಧಿಕಾರಿಗಳಿದ್ದರೂ ಕೂಡ ಏನು ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಇದಕ್ಕೆ ಕಾರಣ ಇಲ್ಲಿ ಸಂಘಟನೆಗಳ ಒಡಕು, ಕಿತ್ತಾಟ, ಇವರ ಒಳಗುಟ್ಟುಗಳು ಏನಿದಾವೋ ಗೊತ್ತಿಲ್ಲ ಸ್ನೇಹಿತರೆ. ಒಗ್ಗಟ್ಟು ಮಾತ್ರ ಆಗ್ತಾ ಇಲ್ಲ. ಸುಮಾರು 1,20,000 ನೌಕರರ ಒಂದು ಜೀವನದ ಜೊತೆ ಚೆಲ್ಲಾಟ ಆಡ್ತಾ ಇದ್ದೇವೆ ಈ ಸಂಘಟನೆಗಳು. ಏನಪ್ಪ ಅಂತಂದರೆ, 7ನೇ ವೇತನ ಕೊಡ್ತಾ ಇದ್ದಾರೆ ವಿವಿಧ ಇಲಾಖೆಗಳಿಗೆ, ನಮ್ಮಲ್ಲಿ ಮಾತ್ರ ಯಾಕೆ ಒಂದು 7ನೇ ವೇತನ ಆಗಲಿ, ಅದಕ್ಕೆ ಸರಿಸಮನಾಗಿ ಬಂದಂಥ ಒಂದು ವೇತನ ಹೆಚ್ಚಳ ಆಗಲಿ, ಯಾವುದೇ ರೀತಿಯಾದಂಥ ಕಾಲ ಸಮಯಕ್ಕೆ ಇಲ್ಲ. ಇನ್ನೊಂದು, ಇತ್ತೀಚೆಗೆ ನಾವು ಕೂಡ ಒಂದು ಮಾಹಿತಿಯನ್ನು ತಿಳ್ಕೊಂಡಾಗ ಸುಮಾರು 6 ವರ್ಷಗಳ ಎನ್ಕ್ಯಾಶ್ಮೆಂಟ್ ಲೀವ್ಗೆ ಸಂಬಂಧಪಟ್ಟಂತೆ ನಗದು ಪಾವತಿಯಾಗಿಲ್ಲ. ನೋಡಿ ಎಷ್ಟು ದೊಡ್ಡ ಹೊಡೆತ ಅಂತಂದರೆ, ಅಲ್ಲಿಂದ ಇಲ್ಲಿವರೆಗೂ ಒಬ್ಬ ನೌಕರ ತನ್ನ ಆರ್ಥಿಕ ಪರಿಸ್ಥಿತಿ ಕೆಟ್ಟಾಗ, ಎಲ್ಲಾದರೂ ಕೈ ಸಾಲ ಮಾಡಿಕೊಂಡಾಗ ಆತ ಕಟ್ಟಿದ ಬಡ್ಡಿ ಎಷ್ಟೋ, ಇವ್ರು ಕೊಡ್ತಕ್ಕಂಥ ಸಂಬಳ ಎಷ್ಟೋ, ನೋಡಿ ಎಷ್ಟು ವ್ಯತ್ಯಾಸ ಇದೆ. ಎಲ್ಲಿಗೆ ಬಂದು ನಿಂತಿದ್ದೀವಿ? ಸುಮಾರು 600-700 ಕೋಟಿ ಸರ್ಕಾರದ ಯೋಜನೆ ಟಿಕೆಟ್ ಮಾಡಿದರೂ ಕೂಡ ನಮ್ಮ ನೌಕರರ ಬಾಳು ಕೂಡ ಇನ್ನೂ ಬೀದಿಯಲ್ಲೇ ತಿರುಗಾಡ್ತಾ ಇದೆ. ಈಗ 6ನೇ ತಾರೀಕು ಒಂದು ಸಭೆಯನ್ನು ಕೂಡ ಕರೆದಿದ್ದಾರೆ. ಈ ಒಂದು ಸಭೆಯಲ್ಲಿ ಕೂಡ ಪ್ರತ್ಯೇಕವಾದಂಥ ಆಹ್ವಾನವನ್ನು ನೀಡಿದ್ದಾರೆ. ಇವರಿಗೆ ಒಡಕನ್ನು ಮಾಡಲಿಕ್ಕೆ ಸರ್ಕಾರಕ್ಕೆ ಮತ್ತು ಮ್ಯಾನೇಜ್ಮೆಂಟ್ಗೆ ಬಹಳ ಒಂದು ಉತ್ಸುಕ ಕಾಣಿಸ್ತಾ ಇದೆ. ಯಾಕಂತಂದರೆ, ಜಟಿಲವಾದಂಥ ಸಮಸ್ಯೆಯನ್ನು ಎಲ್ಲರನ್ನೂ ಕೂಡ ಒಟ್ಟಿಗೆ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಒಂದು ಸಮಸ್ಯೆಯನ್ನು ಬಗೆಹರಿಸ್ಬೋದು. ಇದೇನು ದೊಡ್ಡ ಕೆಲಸ ಅಲ್ಲ. ಆದರೆ ಇವರು ತಾವು ಸೇಫ್ ಆಗಲಿಕ್ಕೆ ಸಂಘಟನೆಗಳನ್ನು ಪ್ರತ್ಯೇಕವಾಗಿ ಕರೆದು ಪ್ರತ್ಯೇಕವಾದ ಬೇಡಿಕೆಗಳನ್ನು ಪಡೆದು ಮತ್ತೆ ಮುಂದೂಡುವ ಯತ್ನ. ಏನೇ ಆಗಲಿ ನೌಕರರ ಬಾಳನ್ನು ಕೂಡ ಇಲ್ಲಿ ಹಾಳು ಮಾಡ್ತಕ್ಕಂಥದ್ದು. 1 ಸರ್ಕಾರ, 2 ಮ್ಯಾನೇಜ್ಮೆಂಟು, 3 ಸಂಘಟನೆಗಳು. ನಿಜವಾಗ್ಲೂ ಬಹಳ ಒಂದು ಕ್ರೂರ ವರ್ತನೆ ನಡೀತಾ ಇದೆ. ಯಾಕಂತಂದರೆ, ಎಲ್ಲ ಒಂದು ನಿಗಮಗಳು 7ನೇ ವೇತನದತ್ತ ಸಾಗ್ತಾ ಇದ್ದರೆ, ಈ ಒಂದು ನಿಗಮ ಮಾತ್ರ 7ನೇ ವೇತನ ಅಲ್ಲ, 5ನೇ ವೇತನದಲ್ಲೂ ಇಲ್ಲ ಸ್ನೇಹಿತರೆ. ಒಂಥರ ನೋಡಿ ಎಷ್ಟೋ ಕಿರುಕುಳಗಳಿದ್ದಾವೆ. ಈಗ ಮೊನ್ನೆ ಕೂಡ ಒಂದು ಜಾಲತಾಣಗಳಿಗೆ ಹರಿದಾಡ್ತಾ ಇದೆ. ಏನಪ್ಪ ಅಂತಂದರೆ, ಡಿಜಿಟಲ್ ಬೋರ್ಡ್ ವ್ಯವಸ್ಥೆ ಇದ್ದರೂ ಕೂಡ ಸ್ಟಾಪನ್ನು ಎಲ್ಲಿ ಹೋಗುತ್ತೆ ಅಂತ ಕೇಳಿದರೆ ಹೇಳಲಿಲ್ಲ ಅಂತ ಇವತ್ತು ಅವರಿಗೆ
ಡ್ರೈವರ್ ಮತ್ತು ಕಂಡಕ್ಟರ್ಗೆ ಒಂದು ಮೆಮೋವನ್ನು ಕೂಡ ಇಶ್ಯೂ ಮಾಡಿದ್ದಾರೆ. ಇದೆಲ್ಲವನ್ನು ನೋಡಿದರೆ ಇಲ್ಲಿ ಮಾನವೀಯ ವರ್ತನೆ ಇದೆಯಾ ಅಥವಾ ಮೃಗೀಯ ವರ್ತನೆ ಅನ್ನೋದನ್ನು ಕೂಡ ನಾವು ನೋಡಬೇಕಾಗ್ತದೆ. ಯಾಕಂದರೆ ಪ್ರತಿಯೊಂದು ಸ್ಟ್ರೆಸ್ಸಲ್ಲಿ ಕೆಲಸ ಮಾಡಿದರು. ದಿನದ 12ರಿಂದ 14 ಗಂಟೆಗಳು ಕೂಡ ಕೆಲಸ ಮಾಡಿದರು. ನೌಕರಿಗೆ ಆಗ್ತಕ್ಕಂಥ ಸಮಸ್ಯೆಗಳಿಗೆ ಇವರಿಗೆ ಕಾಣಿಸ್ತಾ ಇಲ್ಲ. ಆದರೆ ಯಾವುದೋ ಒಂದು ಸಣ್ಣ ವಿಷಯಕ್ಕೆ ಮೆಮೋವನ್ನು ಕೂಡ ಕೊಡ್ತಾರೆ. ಇವೆಲ್ಲವನ್ನು ನೋಡಿದಾಗ ಯಾವುದೇ ಸಂಘಟನೆ ಇರಲಿ, ಯಾರೇ ಇರಲಿ, ಇವರೆಲ್ಲ ಕೂಡ ತಮ್ಮ ತಮ್ಮ ವೈಯಕ್ತಿಕ ಪ್ರತಿಷ್ಠೆ ಮತ್ತು ವೈಯಕ್ತಿಕ ಭದ್ರತೆಗಾಗಿ ಇದೆಲ್ಲವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಕಾಣಿಸ್ತಾ ಇದೆ. ಈಗ ನೋಡಿ, 6ನೇ ತಾರೀಕು ಸಭೆಯನ್ನು ಕೂಡ ಕರೆದಿದ್ದಾರೆ. ಆ ಸಭೆಯಲ್ಲಿ ಏನಾಗುತ್ತೆ ಅನ್ನೋದು ಕೂಡ ನೌಕರರ ಭವಿಷ್ಯ ಇದೆ. ಇವರೇ ಕಿತ್ತಾಡ್ಕೊಂಡು ಸತ್ತರೆ ಮುಗಿದು ಹೋಯಿತು. ಈಗಾಗಲೇ ನೌಕರರನ್ನು ಸಾಕಷ್ಟು ಮಾನಸಿಕವಾಗಿ ಕೊಂದು ಹಾಕಿದ್ದಾರೆ ಆಲ್ರೆಡಿ. ಇನ್ನೂ ಏನಾಗುತ್ತೋ ಅನ್ನೋದು ಕೂಡ 6ನೇ ತಾರೀಕು ಒಂದು ಬಾಕಿ ಇದೆ. 6ನೇ ತಾರೀಕು ಏನಾದರೂ ಇವರು ಅಲ್ಲಿಯೂ ಕೂಡ ಯಥಾವತ್ತಾಗಿ ಒಂದು ಒಳ್ಳೆಯ ಒಂದು ಬೇಡಿಕೆಗಳನ್ನಿಟ್ಟರೆ ಈ ಒಂದು ನೌಕರರಿಗೆ ಒಂದು ಒಳ್ಳೆಯ ದಿನ ಬರುತ್ತೆ. ಇಲ್ಲ ಅಂತಂದರೆ ಸ್ನೇಹಿತರೆ, ಮತ್ತೆ 2-3 ವರ್ಷಕ್ಕೆ ಎಲ್ಲರೂ ಕೂಡ 7ನೇ ವೇತನಕ್ಕೆ ಹೋದರೆ ನಾವು 6ನೇ ವೇತನದಲ್ಲೂ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕಾಗಿ ನೌಕರರು ಏನೇ ಮಾಡಬೇಕಾದ್ರೂ, ಏನೇ ಒಂದು ವಿಚಾರವನ್ನು ತೆಗೆದುಕೊಳ್ಬೇಕಾದ್ರೂ, ಯಾವುದೇ ಸಂಘಟನೆ ಇರಲಿ, ಯಾವುದೇ ಒಂದು ವ್ಯಕ್ತಿ ಇರಲಿ, ಅದನ್ನು ನೋಡಿ ಇವರ ಹಿನ್ನೆಲೆ ಏನಪ್ಪ ಅಂತಂದರೆ ಇವರು ಯಾವ ರೀತಿಯಾದಂಥ ನಮಗೆ ಒಳಿತನ್ನು ಮಾಡ್ತಾ ಇದ್ದಾರೆ ನೋಡಿ. ಯಾವುದೇ ಸಂಘಟನೆ ಇರಲಿ, ನಾವು ಯಾವ ಸಂಘಟನೆ ಪರವಾಗಿಯೂ ಅಲ್ಲ, ಯಾವುದೇ ಸಂಘಟನೆ ಇರಲಿ ಸ್ನೇಹಿತರೆ, ನೀವು ಸಾಕಷ್ಟು ವರ್ಷಗಳಿಂದ ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀರಿ. ನಿಮಗೆ ಕೇವಲ ವೇತನ ಸಂಬಂಧ ಅಂತ ಬಂದಾಗ ಇವರು ಹಗ್ಗ ಜಗ್ಗಾಟ ಮಾಡಿ, ಹೋರಾಟ ಮಾಡಿ, ಆಕ್ರೋಶ ವ್ಯಕ್ತಪಡಿಸಿ ಕೊಟ್ಟಷ್ಟು ಕೈಲಿ ಇಟ್ಕೊಂಡು ಬರುವಂಥದ್ದು ಇದೆಯಲ್ಲ, ಕೊನೆಗಳಿಗೆ ಎಲ್ಲ ಒಂದು ನೌಕರರಲ್ಲಿ ಪ್ರಶ್ನೆ ಕೂಡ ಎದ್ದು ಕಾಣ್ತಾ ಇದೆ. 1,20,000 ನೌಕರರು ಮತ್ತು ಅಧಿಕಾರಿಗಳು ಕೂಡ ಕಾಣ್ತಾ ಇದೆ. ಏನಕ್ಕೆ ಈ ಆಕ್ರೋಶ ಕೊನೆಯಲ್ಲಿ ತಣ್ಣಗಾಗುತ್ತೆ, ಏನಿದರ ಮರ್ಮ ಅನ್ನುವಂಥದ್ದನ್ನು ಕೂಡ, ಇದನ್ನು ಕೂಡ ನಾವು 6ನೇ ತಾರೀಕು ಕೂಡ ನೋಡೋಣ. ಅಲ್ಲಿ ಏನಾಗುತ್ತೋ ಅನ್ನೋದು ಕಂಪ್ಲೀಟ್ ಆದಂಥ ಒಂದು ಮಾಹಿತಿ ಬಂದೇ ಬರುತ್ತೆ ಸ್ನೇಹಿತರೆ. ತಮಗೂ ಕೂಡ ಮಾಹಿತಿ ದೊರೆಯುತ್ತೆ. ಈ ಒಂದು ಮಾಹಿತಿಯನ್ನು ಎಲ್ಲ ನಮ್ಮ ನೌಕರ ಬಂಧುಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೆ ಯಾರು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ಒಂದು ಮಾಹಿತಿಯನ್ನು ವೀಕ್ಷಣೆ ಮಾಡಿದ್ದಕ್ಕೆ ಎಲ್ಲ ಒಂದು ನೌಕರ ಬಂಧುಗಳಿಗೂ ಕೂಡ ಧನ್ಯವಾದ.